ಅರುಣರಾಗ ಕ್ರಿಯೇಷನ್ಸ್ ಹಾಗೂ ಟ್ರಸ್ಟ್ ಹಾಗೂ ಆಡಿಟೋರಿಯಂನ ಉದ್ಘಾಟನೆ ಮೈಸೂರಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ರೇಖಾ ಅರುಣ್ರವರ ನೇತೃತ್ವದಲ್ಲಿ ಈ ಒಂದು ಟ್ರಸ್ಟ್ ಮತ್ತು ಕರೋಕೆ ಅಭ್ಯಾಸ ಮಾಡಲು ಒಂದು ಆಡಿಟೋರಿಯಂನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಗಾಯಕರು ಈ ಒಂದು ಆಡಿಟೋರಿಯಂ ನಮ್ಮ ಸದುಪಯೋಗಪಡಿಸಿಕೊಳ್ಳಬೇಕು. ಹಾಗೆ ಈ ಒಂದು ಟ್ರಸ್ಟ್ಗೆ ಸದಸ್ಯತ್ವ ಇರುತ್ತೆ. ಸದಸ್ಯತ್ವ ಆದರೆ ಅವರು ಮಂದಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸರ್, ಒಂದು ವಿಚಾರ ಇಲ್ಲಿ ಮಾತಾಡಲೇಬೇಕು. ವಿಷ್ಣುವರ್ಧನ್ ಸರ್ ಒಂದು ಸ್ಮಾರಕದಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ. ಮತ್ತು ಆವತ್ತು ಅನಿರುದ್ಧ ಸರ್ ಬರ್ತಾರೆ, ಭಾರತಿಮ್ಮ ಬರ್ತಾರೆ, ಭಾಳ ಖುಷಿ ಪಡ್ತಾರೆ. ಅದ್ರ ಬಗ್ಗೆ ಒಂದಷ್ಟು ಮಾತುಗಳು ಸರ್. ಸರ್, ಅದು ಒಂದು ನಮಗೆ ಸಿಕ್ಕಿದಂಥ ಒಂದು ಅದ್ಭುತವಾದ ಕ್ಷಣ ಅಂತ ಹೇಳ್ಬೋದು, ಸಂದರ್ಭ. ಈ ವರ್ಷವೂ ಸಹ ನಮಗೆ ಸಿಕ್ಕಿದೆ. ಅವರು ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ನಮಗೂ ಸಹ ಈ ವರ್ಷವೂ ಸಹ ಸಿಕ್ಕಿದೆ. ಅದೊಂದು ಖುಷಿ ವಿಚಾರ ಸರ್. ಸರ್, ಇವತ್ತು ARC ಅಂದರೆ ಒಂದು ಬ್ರ್ಯಾಂಡಾಗಿ ಇವತ್ತು ಮೈಸೂರಿಂದ ಹೊರಹೊಮ್ಮುತ್ತಾ ಇದೆ. ಟು ಬಿ ಫ್ರ್ಯಾಂಕ್ ಹೇಳ್ತಾ ಇರೋವಂಥದ್ದು. ಯಾಕೆಂದರೆ ನೀವು ಮಾಡೋವಂಥ ಒಂದು ಅಷ್ಟು ಕಾರ್ಯಕ್ರಮಗಳು ಇವತ್ತು ನಾದಬ್ರಹ್ಮನ ಒಂದು ಎಲ್ಲ ರೀತಿಯಾದಂಥ ಆ ಒಂದು ಕಾಡು ಮಾದರಿ ಗಂಧದ ಗುಡಿಯನ್ನು ಮಾಡಿದ್ದು ಇವತ್ತು ನನ್ನ ನೆನಪಲ್ಲಿ ಕೂಡ ಇದೆ ಸರ್. ಎಲ್ಲರೂ ಕೂಡ ಅದನ್ನು ಭಾಳ ನೆನಪಿಸ್ಕೋತಾರೆ ಸರ್. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಗಂಧದ ಗುಡಿ ಪಾರ್ಟ್ 3 ಬರ್ತಾ ಇದೆ. ಅಂದರೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾದಬ್ರಹ್ಮ ಸಂಗೀತ ಸಭಾದಲ್ಲಿ ಅದ್ಭುತವಾದ ಒಂದು ಕಾರ್ಯಕ್ರಮ. ಜೂನಿಯರ್ ಅಪ್ಪು ಸರ್ನ ಕರೆಸ್ತಾ ಇದ್ದೀವಿ. ಜೂನಿಯರ್ ಪುನೀತ್ ರಾಜ್ಕುಮಾರ್ನ ಬರಮಾಡ್ಕೊತಿದ್ದೀವಿ. ಹಾಗೆ ಶಿವರಾಜ್ಕುಮಾರ್ ಸಹ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ. ಒಂದು ಕಾರ್ಯಕ್ರಮಕ್ಕೆ ಬರುವ ಸಾಧ್ಯತೆ ಇದೆ ಸರ್. ಓಕೆ. ಹಾಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಮ್ಮ ಡಾಕ್ಟರ್ ರೇಖಾ ಅರುಣ್ ಮೇಡಮ್ ಸಹ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಮತ್ತು ತಮಗೂ ಕೂಡ ಹುಟ್ಟುಹಬ್ಬದ ಶುಭಾಶಯ ಮತ್ತೊಮ್ಮೆ ಧನ್ಯವಾದಗಳು. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು.